ನಮಸ್ಕಾರ ಪ್ರಿಯ ವೀಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ಇಂದು ಹುಬ್ಬಳ್ಳಿ ಶಹರದ ಸಮಾಜ ಸೇವಕರಾದಂಥ MR ಕರಡಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಡೆಂಗು ಜ್ವರದ ಬಗ್ಗೆ ಇವರಲ್ಲಿ ಮಾಹಿತಿ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಸರವಣ ಸರ ಡೆಂಗು ಜ್ವರದ ಹಾವಳಿ ಎದ್ದಿದೆ ಸರ್. ಅದರ ಬಗ್ಗೆ ನೀವು ಸಾರ್ವಜನಿಕರಿಗೆ ಏನು ಮಾಹಿತಿ ಕೊಡಬೇಕಂತೇಳಿ ವಿಚಾರ ಮಾಡ್ತೀವಿ ಸರ್? ಕಾಲ ಅವಕಾಶ ಪ್ರತಿ 4 ತಿಂಗಳಿಗೊಮ್ಮೆ ಹವಾಮಾನ ಚೇಂಜ್ ಆಗ್ತದೆ. ಅದರಲ್ಲಿ ಹೆದರದ ಅವಶ್ಯಕತೆ ಏನಿರಂಗಿಲ್ಲ. ಆದ್ದರಿಂದ ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ವಾತಾವರಣದಲ್ಲಿ ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಮೊದಲನೇ ಆದ್ಯತೆ. ಎರಡನೇದ್ದು, ಮನೆಯಲ್ಲಿ ಎಲ್ಲರೂ ಬಿಸಿ ನೀರು ಸೇವನೆ ಮಾಡಬೇಕು. ಮೂರನೇದ್ದು, ತಮ್ಮ ತಮ್ಮ ಮಕ್ಕಳಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ತದನಂತರ ಈ ಉತ್ತರ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಡೆಂಗು ಜ್ವರ ಜಾಸ್ತಿ ಎಲ್ಲಿದ್ದಾವೆ ಅಂತ ಹೇಳಿದರೆ ಕೇಸ್ಗಳು ಬೆಂಗಳೂರು ಸಿಟಿ 1, ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ 1, ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಬಹಳ ಕಮ್ಮಿ ಇದೆ, 1-2 ಸಹಜ ಇರ್ತವೆ. ಆದ್ದರಿಂದ ಮುಂಜಾಗ್ರತವಾಗಿ ಉತ್ತರ ಕರ್ನಾಟಕದ ಸಂಜೀವನಿಯಾದಂಥ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಜಾಗೃತರಾಗಿದ್ದಾರೆ. ಧಾರವಾಡ ಜಿಲ್ಲೆಯ DHOಗಳು ಎಲ್ಲರೂ ಜಾಗೃತವಾಗಿದ್ದಾರೆ. ಪೇಷಂಟ್ಗಳು ಈ ಜ್ವರಕ್ಕೆ ಹೆದರಂಥದ್ದು ಅವಶ್ಯಕತೆ ಇಲ್ಲ. ಇದರಲ್ಲಿ ಈ ಜ್ವರ ಬಂದರೆ ಏನಾಗ್ತದೆ ಅಂದರೆ, ಮೈಯಲ್ಲಿ ಬಿಳಿ ರಕ್ತದ ಕಣಗಳು ಕಮ್ಮಿ ಆಗ್ತವೆ. ಅದರಲ್ಲಿ ಅವಶ್ಯಕತೆ ಏನೂ ಇರುವುದಿಲ್ಲ. ನೀರು ಜಾಸ್ತಿ ಕುಡಿಬೇಕು, ಬಿಸಿನೀರು ಜಾಸ್ತಿ ಸೇವನೆ ಮಾಡಬೇಕು, ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಊರಲ್ಲಿ ಮನೆಯ ಆವರಣದಲ್ಲಿ ಹೂವಿನ ಗಿಡಗಳು ತಾವು ಏನಾದ್ರು ಬೆಳೆಸಿದರೆ ಅದರ ತೊಟ್ಟೆಗಿಟ್ಟ ಇದರಲ್ಲಿ ನೀರು ಜಮಾ ಆಗದಂಗೆ ನೋಡಿಕೊಳ್ಳಬೇಕು. 3 ದಿನ ನೀರು ಜಮಾ ಅದರಲ್ಲಿ ಆದರೆ ಅದರಲ್ಲಿ ನೊರೆ ಬಂದು ಸೊಳ್ಳೆಗಳು ಮೊಟ್ಟೆ ಹಾಕುತ್ತವೆ. ಮೊಟ್ಟೆಯಿಂದ ಸೊಳ್ಳೆಗಳು ಉತ್ಪನ್ನ ಆಗ್ತವೆ. ಸೊಳ್ಳೆಗಳು ಮಕ್ಕಳಿಗೆ ಕಡಿದರೆ ಅದರಿಂದ ಚಳಿ ಜ್ವರ ಸ್ಟಾರ್ಟ್ ಆಗ್ತವೆ. ಚಳಿ ಜ್ವರ ಬಂದು ಅದರ ನಂತರ ವಾಂತಿ ಭೇದಿನೂ ಆಗ್ತವೆ. ಆಮೇಲೆ ಡೆಂಗೂನು ಆಗ್ತವೆ. ಮೈಯಲ್ಲಿ ನೀರು ಕಮ್ಮಿ ಆದರೆ ಸಹಜ ಎಲ್ಲ ಮಾನವರಿಗೂ ಅದು ಡೆಂಗ್ಯೂ ಅಂತೇಳಿ ಬಿಳಿ ಹಾಗೂ ಹಳದಿ ರಕ್ತದ ಕಣಗಳು ಕಮ್ಮಿ ಆಗ್ತವೆ. ಇದರಲ್ಲಿ ಹೆದರುವಂಥ ಅವಶ್ಯಕತೆ ಏನೂ ಇರುವುದಿಲ್ಲ. ಧೈರ್ಯದಿಂದ ಇರೋಣ. ಧೈರ್ಯದಿಂದ ಈ ರೋಗನ ಹೋಗಲಾಡಿಸೋಕ್ಕೆ ಎಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ಪಾಲಿಕೆಯ ಸದಸ್ಯರಾಗಿರ್ಬೋದು, ಪಾಲಿಕೆಯ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಈ ಹುಬ್ಬಳ್ಳಿ ಧಾರವಾಡಿನಲ್ಲಿ ಈ ಹೊಗೆ ಸಿಂಪಡಣೆಯನ್ನು ಮಾಡ್ಕೊಂತ ಓಣಿಯಲ್ಲಿ ಬರುತ್ತಾ ಇದ್ದಾರೆ. ಎಲ್ಲರೂ ಗಟಾರ ಚರಂಡಿಗಳು ಸ್ವಚ್ಛವನ್ನು ಇಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ಈ ಚರಂಡಿಯ ಕಾಮಗಾರಿ ನಡೆದಿದೆ. ಅದು ತ್ವರಿತವಾಗಿ ಜಲ್ದಿ ಆಗ್ಬೇಕಂತ ತಮ್ಮಲ್ಲಿ ವಿನಂತಿ. ಏಕಂತ ಹೇಳಿದರೆ ಅಲ್ಲಿ ನೊರೆಗಳು ಬಹಳ ಜಾಸ್ತಿ ಆಗಿ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಗಲೀಜು ನೀರು ಹೊರಗಡೆ ಬರ್ತದೆ. ಚರಂಡಿ ಒಡೆದು ರೋಡಿನಲ್ಲಿ ನೀರು ಬರ್ತಾ ಇದ್ದಾವೆ. ಈ ಸ್ಟೇಷನ್ ರೋಡ್ ಆಗಿರ್ಬೋದು, ಕೆಲವೊಂದು ಕಡೆ ತೊಟ್ಟೆಯಲ್ಲಿ ನೀರು ಜಮಾ ಆಗ್ಬಿಡ್ತಾ ಅಂತ ಹೇಳಿದ್ರೆ ಅದರಲ್ಲಿ ಸೊಳ್ಳೆಗಳು ಉತ್ಪನ್ನ ಆಗ್ತವೆ. ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ತಮ್ಮ ತಮ್ಮ ಮನೆಯಲ್ಲಿ, ತಮ್ಮ ತಮ್ಮ ಓಣಿಯಲ್ಲಿ ಎಲ್ಲರೂ ಜಾಗೃತವಾಗಿ ಎಲ್ಲರಿಗೆ ಹೇಳಿ ಈ ರೋಗವನ್ನು ಬಾರದಂಗೆ ನೋಡಿಕೊಳ್ಳಬೇಕು ಎಂದು ತಮ್ಮಲ್ಲಿ ಮತ್ತೊಮ್ಮೆ ನನ್ನ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ MRS ಯೂಟ್ಯೂಬ್ ಚಾನೆಲ್ನವರು ಕರೆದು ನಮಗೆ ಈ ಹಿತವನ್ನು ಕೇಳಿದ್ದಕ್ಕೆ ಆ ಚಾನೆಲ್ನವರಿಗೂ ಕೂಡ ನನ್ನ ಸಂಘದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.